ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗಿ ಇವತ್ತಿಗೆ ಕರೆಕ್ಟ್ ಆಗಿ 8 ದಿನ. ಆದರೆ ಇನ್ನೂ ಕೂಡ ಸಚಿವರಿಗೆ ಖಾತೆ ಹಂಚಿಕೆ ಆಗೇ ಇಲ್ಲ. ಕೆಲವರು ಮಾಜಿ ಆಗ್ತಾರೆ ಅನ್ನೋ ಚರ್ಚೆ ನಡೀತಾನೆ ಇದೆ. ಸಂಪುಟ ಕಗ್ಗಂಟು, ಖಾತೆಯ ತಲೆನೋವು, ಇದೆಲ್ಲವನ್ನ ಬಗೆಹರಿಸೋದಕ್ಕೆ ಸದ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ನಿನ್ನೆಯೇ ದೆಹಲಿಗೆ ತಲುಪಿದ್ರು ಡಿ.ಕೆ. ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತನಾಡಿದ್ರು, ರಣದೀಪ್ ಸುರ್ಜೇವಾಲಾ ಅವರ ಜೊತೆಗೆ ಮಾತನಾಡಿದ್ರು. ಈಗ 8:30ಕ್ಕೆ ಅವರು ವಾಪಸ್ ಬೆಂಗಳೂರಿಗೆ ಹೊರಡ್ತಾರೆ ವಿಶೇಷ ವಿಮಾನದಲ್ಲಿ. ಅದಕ್ಕೂ ಮುಂಚೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿ. ಒಂದು ಎಐಸಿಸಿ ಅಧ್ಯಕ್ಷರು, ಎರಡನೆಯದ್ದು ಸ್ಟೇಟ್ ಇನ್ಚಾರ್ಜು ರಾಜ್ಯ ಉಸ್ತುವಾರಿ ಕಾಂಗ್ರೆಸ್, ಮತ್ತೊಬ್ಬರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್. ಈ ಮೂವರನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿರು. ನಿನ್ನೆ 5:30ಕ್ಕೆ ಹೊರಟರು. ರಾತ್ರಿ ಹೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು. ಈಗ 8:30ಕ್ಕೆ ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಾರೆ ವಿಶೇಷ ವಿಮಾನದಲ್ಲಿ. 11 ಗಂಟೆಗೆ HAL ತಲುಪ್ತಾರೆ. ಸದ್ಯ ಅವರು ದಿಲ್ಲಿಯಲ್ಲಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2 ಪ್ರಮುಖ ಸಮಸ್ಯೆಗಳು. ಮೊದಲನೆಯದ್ದು, ಕ್ಯಾಬಿನೆಟ್ ಅಲ್ಲಿ ಈಗಿರುವಂತವರ ಸಚಿವರನ್ನ ಕೆಲವರನ್ನ ಕೈ ಬಿಡಬೇಕಾಗತ್ತೆ. ಖಾತೆ ಹಂಚಿಕೆಗೂ ಮೊದಲೇ ಅವರು ಮಾಜಿಯಾಗುವಂತ ಸಾಧ್ಯತೆಗಳಿದ್ದಾವೆ. ಇಡೀ ವಾರ ಇದರ ಬಗ್ಗೆ ಚರ್ಚೆಯಾಗಿದೆ. ಎರಡನೆಯದ್ದು ಖಾತೆ ಹಂಚಿಕೆ. ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು? ಸಾಮಾನ್ಯವಾಗಿ ಹೇಳಬೇಕು ಅಂತಾದ್ರೆ ಖಾತೆ ಹಂಚಿಕೆ ಅನ್ನೋದು ಮುಖ್ಯಮಂತ್ರಿಯ ಪರಮಾಧಿಕಾರ, ಮುಖ್ಯಮಂತ್ರಿಯ ಪವರ್ ಅದು, ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಎಲ್ಲದಕ್ಕೂ ದಿಲ್ಲಿಯನ್ನು ನೋಡಬೇಕು, ದಿಲ್ಲಿಯ ಹುಕುಂ ಸಿಗಬೇಕು, ದಿಲ್ಲಿ ಹೇಳಬೇಕು ಇಂಥವ್ರಿಗೆ ಈ ಖಾತೆ ಕೊಡಿ, ಇಂಥವ್ರನ್ನ ಕ್ಯಾಬಿನೆಟ್ ಅಲ್ಲಿ ಉಳಿಸ್ಕೊಳ್ಳಿ, ಇಂಥವ್ರನ್ನ ತೆಗೀರಿ. ಸೊ ಇದಕ್ಕಾಗಿ ಅವರು ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಪ್ರಯತ್ನ ನಡೀತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆಗೆ 2 ತಿಂಗಳು ಒದ್ದಾಡಿದ್ರು. 2 ತಿಂಗಳು ಒದ್ದಾಡಿ ಕೊನೆಯ 3 ವಾರ ಅಂತೂ ದಿಲ್ಲಿಯಲ್ಲೇ 3 ದಿನ ಇರಬೇಕಾಗಿತ್ತು. ಈಗ ಮತ್ತೆ ಖಾತೆ ಹಂಚಿಕೆಗೂ ದಿಲ್ಲಿಗೆ ಹೋಗಿ ಕೂತಿದ್ದಾರೆ. ಅಲ್ಲಿ ವರಿಷ್ಠರ ಅಭಿಪ್ರಾಯವನ್ನು ಪಡೀತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಅವರು ವಾಪಸ್ ಬೆಂಗಳೂರಿನ ಕಡೆಗೆ ಬರ್ತಾರೆ. ಅಷ್ಟು ಹೊತ್ತಿಗೆ ಕ್ಲಿಯರೆನ್ಸ್ ಸಿಗತ್ತಾ ಗೊತ್ತಿಲ್ಲ. ಇದೇ ಸದ್ಯ ಇರುವಂತ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.